ಪುರಿ ಜಗನ್ನಾಥ ದೇವಾಲಯವು ಆಕರ್ಷಕ ಇತಿಹಾಸವನ್ನು ಹೊಂದಿದ್ದು ದಂತಕಥೆಗಳು ಮತ್ತು ಕಥೆಗಳಿಂದ ಕೂಡಿದೆ. ಅವುಗಳಲ್ಲಿ ಕೆಲವು ಮುಖ್ಯವಾದವು ಇಲ್ಲಿವೆ. ಸಾಂಪ್ರದಾಯಿಕ ಕಥೆಯ ಪ್ರಕಾರ ದ್ವಾಪರಯುಗದ ಕೊನೆಯಲ್ಲಿ ಪುರಿ ಕಡಲ ತೀರದಲ್ಲಿ ಒಂದು ಬನ್ಯನ್ ಮರದ ಬಳಿ ಪ್ರಕಾಶಮಾನವಾದ ನೀಲಿ ರತ್ನವಾದ ರ ನೀಲಮಣಿಯ ರೂಪದಲ್ಲಿ ಜಗನ್ನಾಥನ ಮೂಲ ವಿಗ್ರಹವು ಕಾಣಿಸಿಕೊಂಡಿತು. ಈ ರತ್ನವು ತಕ್ಷಣವೇ ಮೋಕ್ಷವನ್ನು ನೀಡುವಷ್ಟು ಶಕ್ತಿಯುತವಾಗಿತ್ತು. ಅದರ ದುರುಪಯೋಗವನ್ನು ತಡೆಯಲು ಧರ್ಮದೇವರು ಅದನ್ನು ಭೂಮಿಯಲ್ಲಿ ಬಚ್ಚಿಟ್ಟನು. ಕಲಿಯುಗದಲ್ಲಿ ಮಾಳವ ದೇಶದ ರಾಜನಾದ ಇಂದ್ರದ್ಯುಮ್ನನು ಈ ದೈವಿಕ ವಿಗ್ರಹದ ಬಗ್ಗೆ ಕನಸು ಕಂಡನು ಮತ್ತು ಪುರಿಯ ಕಡಲತೀರದಲ್ಲಿ ತೇಲುತ್ತಿರುವ ಒಂದು ಮರವನ್ನು ಹುಡುಕಿ ಅದರಿಂದ ವಿಗ್ರಹವನ್ನು ಕೆತ್ತಲು ವಿಷ್ಣುವಿನಿಂದ ನಿರ್ದೇಶಿಸಲ್ಪಟ್ಟನು. ರಾಜನು ಹುಡುಕಾಡಿ ಸೂಕ್ತವಾದ ಮರವನ್ನು ಕಂಡುಕೊಂಡನು. ಮತ್ತೊಂದು ಪ್ರಮುಖ ದಂತಕಥೆಯು ಜಗನ್ನಾಥನನ್ನು ಶಬರ ಬುಡಕಟ್ಟು ಜನರು ಪೂಜಿಸುತ್ತಿದ್ದ ನೀಲಮಾಧವ ಎಂಬ ನೀಲಿ ಕಲ್ಲಿನ ವಿಷ್ಣುವಿನ ವಿಗ್ರಹಕ್ಕೆ ಸಂಪರ್ಕಿಸುತ್ತದೆ. ರಾಜ ಇಂದ್ರದ್ಯುಮ್ನನು ಈ ದೇವತೆಯ ಬಗ್ಗೆ ಕೇಳಿ ವಿದ್ಯಾವತಿ ಎಂಬ ಬ್ರಾಹ್ಮಣ ಪುರೋಹಿತನನ್ನು ಅದನ್ನು ಹುಡುಕಲು ಕಳುಹಿಸಿದನು. ವಿದ್ಯಾವತಿಯು ಅಂತಿಮವಾಗಿ ಬುಡಕಟ್ಟು ಮುಖ್ಯಸ್ಥ ವಿಶ್ವಾಸುನ ಮಗಳನ್ನು ವಿವಾಹವಾದನು ಮತ್ತು ಅವಳ ಮೂಲಕ ನೀಲಮಾಧವನನ್ನು ನೋಡಲು ಸಾಧ್ಯವಾಯಿತು. ಆದರೆ ಆ ದೇವತೆಯು ನಿಗೂಢವಾಗಿ ಕಣ್ಮರೆಯಾಯಿತು. ನಿರಾಶೆಗೊಂಡ ರಾಜ ಇಂದ್ರದ್ಯುಮ್ನನು ಹೇಗಾದರೂ ದೇವರನ್ನು ನೋಡಬೇಕೆಂದು ನಿರ್ಧರಿಸಿದನು. ಆಗ ಒಂದು ದೈವಿಕ ಧ್ವನಿಯು ವಿಷ್ಣುವು ಮರದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ಭರವಸೆ ನೀಡಿತು. ಸಮುದ್ರದಲ್ಲಿ ಪ್ರಕಾಶಮಾನವಾದ ಮರವೊಂದು ತೇಲುತ್ತಿರುವುದನ್ನು ಕಂಡಾಗ ದೈವಿಕ ವಾಸ್ತುಶಿಲ್ಪಿ ವಿಶ್ವಕರ್ಮನು ಸ್ವತಃ ಬಡಗಿಯ ವೇಷದಲ್ಲಿ ಬಂದು ಜಗನ್ನಾಥ, ಬಲಭದ್ರ, ಸುಭದ್ರ ಮತ್ತು ಸುದರ್ಶನ ಚಕ್ರಗಳ ವಿಗ್ರಹಗಳನ್ನು ಕೆತ್ತಲು ಅದನ್ನು ಬಳಸಲು ರಾಜನಿಗೆ ಸೂಚಿಸಿದನು. ಆ ಬಡಗಿಯು ಕೆಲಸ ಮುಗಿಯುವವರೆಗೂ ತನ್ನನ್ನು ಯಾರೂ ತೊಂದರೆಪಡಿಸಬಾರದೆಂದು ಷರತ್ತು ವಿಧಿಸಿದನು. ಆದರೆ 2 ವಾರಗಳ ನಂತರ ರಾಣಿಯು ತಾಳ್ಮೆ ಕಳೆದುಕೊಂಡು ಬಾಗಿಲು ತೆರೆದಳು. ಆಗ ಬಡಗಿಯು ಕಣ್ಮರೆಯಾದನು. ವಿಗ್ರಹಗಳು ಅಪೂರ್ಣವಾದ ಕೈಗಳೊಂದಿಗೆ ಉಳಿದಿದ್ದರು. ಅವುಗಳನ್ನು ಸ್ಥಾಪಿಸಲಾಯಿತು ಮತ್ತು ಇಂದಿಗೂ ಅದೇ ರೂಪದಲ್ಲಿ ಪೂಜಿಸಲಾಗುತ್ತಿದೆ. ಈ ಕಥೆಗಳು ಜಗನ್ನಾಥ ಮತ್ತು ಪುಣ್ಯಕ್ಷೇತ್ರವಾದ ಪುರಿಯೊಂದಿಗೆ ಸಂಬಂಧಿಸಿದ ಬುಡಕಟ್ಟು ಮತ್ತು ಮುಖ್ಯವಾಹಿನಿಯ ಹಿಂದೂ ಸಂಪ್ರದಾಯಗಳ ವಿಶಿಷ್ಟ ಮಿಶ್ರಣವನ್ನು ಎತ್ತಿ ತೋರಿಸುತ್ತವೆ.